ಹಾಯ್ ಗೈಸ್. ಸೊ ಇವತ್ತು ನಾನಂತೂ ಸಖತ್ ಎಕ್ಸೈಟೆಡ್ ಆಗಿದ್ದೀನಿ. ನೋಡಿ ಯಾರೆಲ್ಲ ಇದ್ದಾರೆ ಅಂತ, ಮಧುವಣ್ಣ, ಅನಿಲ್ ಅವರು ಮತ್ತು ಸಂತು ಬ್ರೋ ಎಲ್ಲರೂ ಇದ್ದೀವಿ. ಸೊ ಇವತ್ತು ಕಾವ್ಯವರ ಹುಟ್ಟುಹಬ್ಬ. ಸೊ ಆಚರಿಸೋಕ್ಕೆ ಹೋಗ್ತಾ ಇದ್ದೀವಿ ನಾವೆಲ್ಲರೂ ಸೇರಿ ಎಲ್ಲ ಸಂತ. ಸೊ ಏನು ಹೇಳ್ತೀರಾ ಅನಿಲ್ ಬ್ರೋ? ಸೆಲೆಕ್ಟ್ ಮಾಡ್ಬೇಕಲ್ಲ. ಕಾವ್ಯ ಬರ್ತ್ಡೇ ಸೆಲೆಬ್ರೇಷನ್ಗೆ ನಾವು ವಿಶ್ ಮಾಡೋಕ್ಕೆ ನಿಮ್ಮ ಕಡೆಯಿಂದ ನಮ್ಮ ಕಡೆಯಿಂದ ನಾವೆಲ್ಲರೂ ಹೋಗ್ತಾ ಇದ್ದೀವಿ. ಮಾಡ್ಕೊಬಿಡ್ಲಿ. ಏನು ಹೇಳ್ತೀರಾ? ಇವತ್ತು ನಮ್ಮ ಸಾಹಿಲ್ ಬಂದಿದ್ದಾರೆ, ಹಂಗೆ ಅವ್ರದ್ದೊಂದು ಸಾಂಗ್ ರಿಲೀಸ್ ಮಾಡಿಸ್ಬೇಕು ಅಂತ ಕಾವ್ಯ ಅವ್ರ ಹತ್ರ. ತುಂಬ ಖುಷಿ ಆಯ್ತದೆ, ತುಂಬ ದಿನ ಆದಮೇಲೆ ಎಲ್ಲ ಒಟ್ಟಿಗೆ ಸೇರ್ತಾ ಇದ್ದೀವಿ. ಇವತ್ತು ಕಾವ್ಯದು ಬರ್ತ್ಡೇ ಇರೋದ್ರಿಂದ ಅವ್ರ ಮನೆ ಹತ್ರ ಹೋಗ್ತಾ ಇದ್ದೀವಿ. ಆಲ್ ದ ಬೆಸ್ಟ್ ಸಾಹಿಲ್. ಥ್ಯಾಂಕ್ ಯು ಅಲ್ಲ. ಸೊ ಏನು ಹೇಳ್ತೀರಾ ಬ್ರೋ? ಫೈನಲಿ ನಮ್ಮ ಸಾಹಿಲ್ ಅವರು ಕಾವ್ಯಕ್ಕೋಸ್ಕರ ಒಂದು ಸಾಂಗ್ ಕೂಡ ಮಾಡಿದ್ದಾರೆ. ಅವ್ರ ಬರ್ಡೇಗೆ ರಿಲೀಸ್ ಮಾಡಿಸ್ಬೇಕು ಅಂತ ಕರ್ಕೊಂಡ್ಬಂದಿದ್ದಾರೆ. ಖಂಡಿತ ತುಂಬ ಖುಷಿ ಆಗ್ತದೆ, ತುಂಬ ಎಫರ್ಟ್ ಹಾಕಿದ್ದಾರೆ. ನೋಡಿ ಸಾಂಗ್ ಎಲ್ಲ. ಥ್ಯಾಂಕ್ ಯು. ಮಧುವಣ್ಣ ಬನ್ನಿ, ಏನು ಹೇಳ್ತೀರಾ? ಫೈನಲಿ ಇಲ್ಲೇ ಇದ್ದಾರೆ, ಕಾವ್ಯ ಅವ್ರ ಮನೆ ಹತ್ರ ಬಂದಿದ್ದಾರೆ. ಒಂದು ಸಾಂಗ್ ರಿಲೀಸ್ ಮಾಡಿಸ್ಬೇಕಂತ ಸಾಹಿಲ್. ಆಲ್ ದ ಬೆಸ್ಟ್ ಸಾಹಿಲ್. ಥ್ಯಾಂಕ್ ಯು ಅಣ್ಣ. ನೀವು ಹೇಳಿ, ನೀವು ಆಗಲೇ ಮಾತಾಡಿಲ್ಲ. ಆಲ್ ದ ಬೆಸ್ಟ್ ಅಣ್ಣ. ಥ್ಯಾಂಕ್ ಯು. ನೀವು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸಚ್ಚಪ್ಪರಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಹ್ಯಾಪಿ ಬರ್ತ್ಡೇ ಟು ಯು. ನಾವು ಹೇಳ್ಬಾರ್ದು, ಅಣ್ಣನ ಹೇಳ್ಬೇಕು. ಅವ್ರದ್ದು ಪ್ರೀತಿಸೋರು ಎಲ್ಲರೂ ಹೇಳ್ಬೋದು ಅಂತ. ನಾವು ಸಾಂಗ್ ಇನ್ನೊಂದು ಸಾಂಗ್ ಮಾಡಿದ್ದಾರೆ. ಫಸ್ಟ್ ಕೇಳ್ತೀರಾ ಮತ್ತೆ ರಿಲೀಸ್ ಮಾಡಿ ನೋಡ್ತೀರಲ್ಲ, ಹೇಳ್ತೀರಾ ಫಸ್ಟ್ ಪ್ಲೇ ಮಾಡಿ. Anything is fine. Bhaiya, Bhaiya. Oh. ನಾನು ಆ್ಯಕ್ಚುಲಿ ಈ ಸಾಂಗಿಗೆ ಯಾವ ಫೋಟೋ ಆಗಬೇಕು ಅಂತ ತುಂಬ ದಿನದಿಂದ ಕನ್ಫ್ಯೂಷನ್ಲೇ ಇದ್ದೆ. ನೀವು ನಿನ್ನೆ ಕರೆಕ್ಟಾಗಿ ಒಂದು ಫೋಟೋ ಬಿಟ್ರಿ, ಅದೊಂದು ಸಖತ್ ಅದು ಲೈಕ್ ಆಯಿತು. ಅಂದರೆ ಅದೊಂದು ಕರೆಕ್ಟ್ ಮ್ಯಾಚ್ ಆಯ್ತು ನನ್ನ ಸಾಂಗಿಗೆ. ಸೊ ಮಾಡ್ತೀನಿ ನಾನು. ಇದು ಬರ್ತಿರೋದು ಹಾಡಿರೋದೆಲ್ಲ ನೀವೆಲ್ಲ ಬರ್ತೀವಿ. ನಾನು ನಮ್ಮ ಅಣ್ಣ ಮ್ಯೂಸಿಕ್ ಸಿಂಗಿಂಗ್ ಎಲ್ಲ ಮಾಡ್ತೀನಿ. ಫೈನಲ್ ಇನ್ನೇ ಡಿಸೈನ್ ಮಾಡಿದ್ದವರು. ಇಲ್ಲಿ ಕಾವ್ಯ ಸಾಂಗ್ ಅದು 2 days ಫುಲ್ ಎಡಿಟಿಂಗ್ ಇರುತ್ತೆ. ಇದು ಸಾಂಗ್ ಅದು ನೋಡಿದೆ, ನನಗೆ ನಮ್ಮ ಮಾಮ ಕಳಿಸಿದ್ರು. ಚೆನ್ನಾಗಿದೆ. ಇದು ಆ್ಯಕ್ಚುಲಿ ಗಿಲ್ಲಿ ಕೈಯಿಂದ ಮಾಡಿಸ್ಬೇಕಂತ ಇದ್ದೆ ನಾನು. ಬಟ್ ಇವತ್ತು ಎಡಿಟಿಂಗ್ ಆಗಿದೆ ಲೇಟ್ ತುಂಬ. ಆ್ಯಕ್ಚುಲಿ ಇವಾಗ ಆಗಿದೆ ಆ್ಯಕ್ಚುಲಿ ಸಾಂಗ್ ಕಂಪ್ಲೀಟ್ ಆಗಿದೆ. ಎಲ್ಲ ಸೆಟ್ ಆಗಿದೆ, ಬರೀ ಲಿರಿಕ್ಸ್ ಮಾತ್ರ ಸೆಟ್ ಆಗ್ತಾನೆ ಇರ್ತಿಲ್ಲ. ಈ 4 o'clock ತನಕ ಹಂಗೇ ಇತ್ತು. ಒಮ್ಮೆ
ಬೆಳಿಗ್ಗೆ ಒಂದು 1 ಅವರ್ ಮಾಡ್ಕೊಂಡಿದ್ದೆ. ನಾನು ನಿನ್ನೆ ನೈಟೇ ಬಂದಿದ್ದೆ ಊರಿಗೆ. ನಿಮ್ದು ಮನೆ ಹತ್ರ ಬಂದಿದ್ರಾ? ಅಲ್ಲ, ನಿನ್ನೆ ನೈಟ್ ನಾನು ಬ್ಯಾಂಗ್ಳೂರ್ಗೆ ರೀಚ್ ಆಗಿದ್ದೆ. ಇಲ್ಲಿ ಇವತ್ತಿಗಾಗಿ ಬಂದಿರೋದು ನಿನ್ನೆ. ಥ್ಯಾಂಕ್ ಯು ಸರ್. ರಿಲೀಸ್ಗೆ ಆಗ್ತದೆ. ಇದು ತಗೊಳ್ಳಿ, ಡೈರೆಕ್ಟ್ ಯೂಟ್ಯೂಬ್ ಮಾಡಿಸ್ತೀನಿ. ಹಾಂ, ನಾ ಶಿವರಾಗ್ತಾ ಇದ್ದೀನಿ. ಅಲ್ಲ, ಆ್ಯಕ್ಚುಲಿ ಅದು ನಾನು ನಾರ್ಮಲ್ ಹ್ಯೂಮನ್ ಅದು ಏನಕ್ಕೆ ಗೊತ್ತಿಲ್ಲ. ಮೇ ಬಿ ನನ್ನ ಎಕ್ಸೈಟ್ಮೆಂಟ್ ಇಲ್ಲ ಆಗಿದೆ. ಸೊ ಪ್ರೈವೇಟ್ ಹಾಕದ ಅಲ್ಲ ಪಬ್ಲಿಕ್ ಹಾಕು. ಶೆಡ್ಯೂಲ್ಗೆ ಒಂದು 5 ಮಿನಿಟ್ಸಲ್ಲಿ ರಿಲೀಸ್ ಮಾಡ್ದಂಗೆ ಮಾಡಿದ. ಟ್ಯೂಸ್ಡೇ ಅಲ್ಲ, ಅಲ್ಲ, ಇದು 7th ಟುಡೇ 6th ಏಪ್ರಿಲ್. ಸಾರಿ ಕೊಡಿ ಏನ್ ಮಾಡ್ಬೇಕು ಹೇಳಿ ಇದನ್ನ? 7th ಏಪ್ರಿಲ್ ಮಾಡ್ಬೇಕು. ಅಲ್ಲ, 6th ಓಕೆ 5:10ಗೆ ಹಾಕಿ ರಿಲೀಸ್ಗೆ. ಓಕೆ 9ಗೆ ಆಯಿತು. ಓಕೆ ಮಾಡಿ. ಬಂದಿದೆಯಾ? ಅಲ್ಲ, ಡೈರೆಕ್ಟ್ ಪಬ್ಲಿಷೇ ಮಾಡಿಬಿಡಿ. ಅವ್ರ ಕೈಲೇ ಮಾಡಿಸ್ತಿದ್ಯಲ್ಲ, ಹಿಂಗೆ ವಿಡಿಯೋ ಆಗ್ತಿಲ್ಲ, ಮಾಡಿಸ್ಬಿಡು, ರಿಲೀಸ್ ಮಾಡಿಸು ಡೈರೆಕ್ಟ್. ಡೈರೆಕ್ಟ್ ಮಾಡಿ. ಏನ್ ಮಾಡ್ಬೇಕು ಇವಾಗ? ನನಗೆ ಬರ್ತೋಗ್ತಾ ಇದೆ ಆ್ಯಕ್ಚುಲಿ. ಸೇವ್ ಮಾಡಿಬಿಡಿ. ಸೇವ್ ಮಾಡಿ. ಓಕೆ ಓಕೆ, ರಿಲೀಸ್ ಆಯಿತು. ಇನ್ನು ಯೂಟ್ಯೂಬಲ್ಲಿ ಪ್ರೀಮಿಯರ್ ಆಗ್ತಾ ಇತ್ತು. ಆಯಿತು, ಡೈರೆಕ್ಟ್ ರಿಲೀಸ್ ಆಯಿತು. ಓಕೆ ಥ್ಯಾಂಕ್ ಯು ಸೋ ಮಚ್. ಇಷ್ಟ ಆಯ್ತು ನನಗೆ. ಥ್ಯಾಂಕ್ ಯು. ಸೊ ಒಂದು ವಿಡಿಯೋ ಮೂಲಕ ಹೇಳಿ ನಿಮ್ಮ ಸಾಂಗ್ ರಿಲೀಸ್ ಆಗಿದೆ. ಕದರ್ ಕಾವ್ಯ ಸಾಂಗ್ ಇವತ್ತು ಕಾವ್ಯ ಅವ್ರ ಕೈಯಿಂದಲೇ ರಿಲೀಸ್ ಮಾಡಿಸಿ ಆಯಿತು. ಸೊ ಎಲ್ಲರೂ ನೋಡಿ. ಸೊ ಹೇಳಿ ಕಾವ್ಯ ಅವರೇ, ಯಾವ ಥರ ಇಷ್ಟ ಆಯ್ತಾ? ಕಾವು ಹೇಳಿ. ಇಷ್ಟ ಆಯಿತು. ನನಗೆ ಅಂತಲೇ ಒಂದು ಸಾಂಗ್ ಮಾಡಿದ್ವಿ ಅಂತ ಹೇಳಿ ತಂದು ತೋರಿಸಿದ್ರು. ಲಿರಿಕ್ಸ್ ಎಲ್ಲ ತುಂಬ ಇಷ್ಟ ಆಯಿತು. ಇವರು ಮತ್ತು ಇವರ ಅಣ್ಣ ಲಿರಿಕ್ಸ್ ಬರೆದಿರೋದು ಆ್ಯಂಡ್ ಇವರೇ ಹಾಡಿರೋದು. ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಒಂದು ಸೆಲ್ಫ್ ಸ್ವಲ್ಪ ಕಾಮ್ ಡೌನ್. ಏನು ಗೊತ್ತಿಲ್ಲ, ನಾವು ಬೇಕಾದಷ್ಟು ಮಾತಾಡ್ತೀನಿ. ಎಕ್ಸೈಟ್ಮೆಂಟಲ್ಲಿ ನಡ್ಗೋದು ಮಾತ್ರ ನಿಲ್ಲೋದಿಲ್ಲ. ಹಂಗೆಲ್ಲ ಒಂದು ಮಾತಾಡ್ತೀನಿ, ನಿಮಗೆ ಸರ್ಪ್ರೈಸ್ ಆಗ್ತೀನಿ. ನಡ್ಗೋದು ನೋಡಿದ್ರೆ ತೆಗಿತಾ ಇದ್ದಾವ. Happy birthday to you. Happy birthday to you, dear Kavu. Happy birthday to you. ಕೇಳಿಸ್ತಿದೆಯಾ ವಾಯ್ಸ್? ಈ ಮ್ಯೂಸಿಕ್ ನನ್ನ ತಲೆಯಲ್ಲಿ ಹೆಂಗಿತ್ತು ಸಾಹಿಲ್ ಬಾಪ, ಇನ್ನ ಎಷ್ಟೊತ್ತು ಟೈಮ್ ಆಯ್ತು? ಏನ್ ಮಾಡೋದು, ಇಲ್ಲಿಂದ ಬರಕ್ಕೆ ಮನ್ಸಿಲ್ಲ. 2 ತಿಂಗಳಿಂದ ವೇಟ್ ಮಾಡಿ ಇವಾಗ ನೋಡ್ತಾ ಇರೋದು ಅವ್ರನ್ನ. ಸೊ ಇವತ್ತು ತುಂಬಾ ಎಕ್ಸೈಟೆಡ್ ಆಗಿದೆ. ನಾನ್ ಮಾತ್ರ ಅಲ್ಲ, ನನ್ನ ಜೊತೆ ಯಾರೆಲ್ಲ ಇದ್ದಾರೆ ಅಂತ ನೋಡಿ. ಮಧುಬ್ರು ಮಧುವಣ್ಣ ಬೇಗ ಕಾಲಲ್ಲಿ ಗೊತ್ತಿದೆ. ಸಾಕು, ಕರ್ಕ ಬಂದ್ಬಿಟ್ಟು ನಮ್ನೆಲ್ಲ ಬರ್ತಾ ಬಿಟ್ಟಿದ್ದಾನೆ. ಓಕೆ ಓಕೆ. ಸೊ ಎಷ್ಟು ಖುಷಿ ಆಯ್ತು ಅಂತ ಹೇಳಿ. ನಿಮ್ ಖುಷಿ ನೋಡಕ್ಕೆ ನಮ್ ಖುಷಿ ಅನ್ನೋದಕ್ಕಿಂತ ಖುಷಿ ಆಯ್ತಾ? ನಾನಂತೂ ಸಖತ್ ಖುಷಿ ಆಗಿದ್ದೀನಿ. ಏನ್ ಮಾಡೋದು, ನಮ್ಮ ಸೆಲೆಬ್ರಿಟೀಸ್ ನೋಡುವಾಗ ಕಾವ್ಯ ಅವ್ರಿಗೆ ಫೋನ್ ಕೊಟ್ಬಿಟ್ಟು ಸಾಹಿಲ್ ಕೈ ತಬ್ಲಾ ಬರ್ಸ್ತದೆ. ನಾನು ತಬ್ಲಾ ಕಾವ್ಯ ಅವ್ರದ್ದು ಸಾಂಗ್ ರಿಲೀಸ್ ಮಾಡಿಸ್ತಿದ್ದಾನೆ ಸಾಹಿಲ್ ಆಯ್ತಾ. ಆದ್ರೆ ಸಾಂಗ್ ಹಾಕೊಡಕ್ಕೆ ಹಿಂಗ್ ಆಡ್ತಾ ಇದ್ದ ಒಂದ್ ಕೈ. ಅವನು ಅಲ್ಲೇ ಇರಿಸ್ಬಿಡು. ಇಲ್ಲೇ ಇರೋದಾ? ಅಲ್ಲಿ ಪಕ್ಕದಲ್ಲಿ. ಓಕೆ ಬ್ರೋ, ನಿಮ್ಗೆ ಏನ್ ಅನ್ಸ್ತು? ಸೂಪರ್ ಬ್ರೋ, ಸಾಂಗ್. ಇರಿ ಯಾಕೆ ಅರ್ಜೆಂಟ್?
ಹೋಗಕ್ಕೆ ಮನ್ಸಿಲ್ಲ, ಏನ್ ಮಾಡುದು, ಹೋಗುವ. ಗಿಲ್ಲಿ ಜೊತೆ ಎಷ್ಟು ಸಾರಿ ಬ್ರೋ, ಗಿಲ್ಲಿ ಜೊತೆ ಎಷ್ಟೊತ್ತಿದ್ದೆ ಗೊತ್ತಾ ಅವತ್ತು. ಫಸ್ಟ್ ದಿನನೇ ಒಂದು ಅರ್ಧ ಮುಕ್ಕಾಲು ಗಂಟೆ ಇದ್ದೆ ನಾನು. ಗ್ರೂಪ್ ಅಲ್ಲಿ ಬಂದ್ರೆ ಏನ್ ಮಾಡುದು ಬ್ರೋ, ಇದು ವಿಡಿಯೋ ಜಸ್ಟ್ ಕಾರ್ ಬರ್ತಿಲ್ಲ. ಕಾವ್ಯ ಅವರ ಬರ್ಡೇ ಸಾಕ ಬ್ರೋ, ಯಾವ್ದು ಪೋಸ್ಟ್ ಮಾಡ್ಬೇಕು. ಓಕೆನಾ? ಓಕೆ. ಸಾಹಿಲ್ ಅವ್ರನ್ನ ಗಿಲ್ಲಿ ರಾಲಿ ದಿನ ಭೇಟಿ ಮಾಡಿದ್ದು. ಇವತ್ ಭೇಟಿ ಮಾಡಿದಾಗ ಅವತ್ ಜಾಸ್ತಿ ಇವತ್ ಮಾತಾಡಿರ್ಲಿಲ್ಲ. ಮೀಟ್ ಮಾಡಿದ್ಮೇಲೆ ಏನ್ ಮಾತಾಡ್ತಾರೆ ನಿಲ್ಲಿಸ್ತದೆ ಇಲ್ಲ, ಕೈ ಶಿವರಿಂಗ್ ಶೇಕ್ ಮಾಡಿ ಈಗ ಕಾವ್ಯ ಅಲ್ವನಪ್ಪ, ನಾವು ಕಾವ್ಯ. ಅಣ್ಣ ನೋಡಿ ಏನ್ ಹೇಳ್ತಾರೆ, ನಿಮ್ಮನ್ನ ಫಸ್ಟ್ ಮೀಟ್ ಮಾಡಿದ್ರೆ ಕೈ ಶಿವರಿಂಗ್ ಆಗ್ತದೆ, ಶಿವರಿಂಗ್ ಆಗ್ತಾ ಇಲ್ಲ ಅಂತ. ನಮ್ಮನ್ನ ಮೀಟೇ ಮಾಡಿಲ್ಲ, ಸುಮ್ಮನೆ ಮಾತಾಡ್ಸ್ಕೊಂಡು ಹೋಗೋರೆ. ಮಾತಾಡ್ತಿಲ್ವಾ? ಅದಕ್ಕೆ ಹೇಳ್ದೆ ನಾವೇನ್ ಕಾವ್ಯನ ಅಂತ ಹೇಳ್ದೆ ಅಲ್ವಾ ಹೇಳಿದ್ದು. ನಾನೆಲ್ಲರ ಜೊತೆ ಮಾತಾಡಿದ್ದೀನಿ ಆಯ್ತಾ, ಇದೇ ತರ ಮಾತಾಡಿದ್ದೀನಿ. ಪೋಸ್ಟ್ ಹಾಕ್ಬಿಡ್ತೀನಿ ಸಿಂಗಲ್ಲು. ಏನ್ ಹೇಳ್ತೀನಿ ಮಗನ, ಏನ್ ಹೇಳಿ, ನೀವು ನಂಬಲ್ಲ. ಇವತ್ತು ನಾವೆಲ್ಲ ಇದೀವಿ ಅನ್ನೋದೇ ಮರ್ತ್ಬಿಟ್ಟಿದ್ದಾನೆ. ನಾವೆಲ್ಲ ಇದೀವಿ ಅನ್ನೋದೇ ಮರ್ತ್ಬಿಟ್ಟು ಸಾಯಿಲು ಎಷ್ಟು ಮಾತಾಡ್ತಾವನಿ ಅಂದ್ರೆ, ಅವನ ಪ್ರಪಂಚದಲ್ಲಿ ಅವನು ಕಾವ್ಯ ಇಬ್ರೇ ಇರೋರು, ಯಾರು ಇಲ್ಲ. ಆಮೇಲೆ ನಾವೆಲ್ಲ ಕಾವ್ಯ ಅಂತಾನೆ ಮಾತಾಡ್ಸಿದ್ರೆ, ನಾವೆಲ್ಲ ಕಾವ್ಯ ಅಂತ ಮಾತಾಡ್ಸಿದ್ರೆ ಹ್ಯಾಪಿ ಬರ್ಡೇ ಕಾವು. ಗಿಲ್ಲಿ ಫ್ಯಾನ್ಸ್ ಅಟ್ಯಾಕ್ ಮಾಡ್ಕೊಳ್ಳಿ, ಕಾವು ಅವ್ರು ಬಿಟ್ಕೊತಾ ಇರ್ಲಿಲ್ಲ, ಎಳ್ಕೊಂಡ್ ಬಂದಿದೀವಿ, ನೋಟ್ ಮಾಡ್ಕೊಳ್ಳಿ. ಇವನ್ ಎಕ್ಸೈಟ್ಮೆಂಟ್, ಇವನ್ ಕುತೂಹಲ, ಆಮೇಲೆ ಅವ್ನ ಕೈ ಶೌರ್ಯ ಆಯ್ತಾ ಇರೋದು, ಇದನ್ನೆಲ್ಲ ನೋಡಿದ್ರೆ ನಾವೇ ಇಲ್ಲ ನಾವು ಸೈಡ್ಗೆ ಬಂದ್ಬಿಟ್ಟು ನೀನು ನೋಡಿದೀವಿ. ಇಲ್ಲ, ಏನ್ ಗೊತ್ತಾ, ಯಾರು ಗಿವ್ಯ ಫ್ಯಾನ್ಸ್ ಇದೀರಾ ಅವರೆಲ್ಲ ಸಾಹಿಲ್ ನ ವಿಚಾರಿಸ್ಕೊಳ್ಳಿ. ಗಿಲ್ಲಿ ಮಾತ್ರ ಕಾವು ಕಾವು ಅನ್ಬೇಕು, ಸಾಹಿಲ್ ಫುಲ್ ಬರೀ ಕಾವು ಕಾವು ಅಂತ. ಆಮೇಲೆ ಇನ್ನೊಂದ್ ಏನ್ ಗೊತ್ತಾ, ಕೇಕ್ ಮೇಲೆ ಕಾವು ಅಂತಾನೆ ಬರ್ಸ್ಕೊಂಡ್ ನೋಡಿ, ಕೇಕ್ ಮೇಲೂ ಕಾವು ಅಂತ. ಅದು ಸಾಯಿಲೆ. ನಾನು ಗಿಲ್ಲಿ ಕಾವ್ಯ ಫ್ಯಾನ್, ಗಿವ್ಯ ಫ್ಯಾನ್, ಅದಕ್ಕೆ ಗಿವ್ಯ ಫ್ಯಾನ್ಸ್ ಪೋಸ್ಟ್ ಮಾಡ್ತೀನಿ. ನನ್ನ ಎಲ್ಲಾ ಪ್ರೀತಿಯ ಕನ್ನಡಿಗರಿಗೆ ಗೊತ್ತು ನಾನು ಗಿಲ್ಲಿ ಕಾವ್ಯ ಫ್ಯಾನ್ ಅಂತ. ನಾ ಗಿಲ್ಲಿನ ಕಾವ್ಯನ ಯಾವ ತರ ಟ್ರೀಟ್ ಮಾಡ್ತೀನಿ ಅಂತ ಎಲ್ಲರಿಗೂ ಗೊತ್ತು. ಇಲ್ಲ, ತುಂಬಾ ಖುಷಿ ಆಯ್ತು ಒಂದು ಪ್ರೀತಿ. ಆಮೇಲೆ ಅವ್ರನ್ನ ನೋಡಿ ಅವನ್ನ ರಿಯಾಕ್ಟ್ ಮಾಡ್ತಾ ಇರಿ. ಒಳ್ಳೆ ಸಾಂಗ್ ರಿಲೀಸ್ ಮಾಡಿದಾನೆ. ಗಿಲ್ಲಿಯ ಫ್ಯಾನ್ಸ್, ಗಿವ್ಯ ಫ್ಯಾನ್ಸ್ ಹಾಗೆ ಕಾವ್ಯ ಫ್ಯಾನ್ಸ್ ಯಾರು ಮುಂದೆ ನಮ್ಮ ಶಾರ್ಟ್ ಮೂವೀಸ್ ಗಳಿಗೂ ಇವ್ರ ಕೈಲಿ ಮಾಡಿಸ್ತೀವಿ. ಮಾಡ್ತಾರೆ ಮಾಡ್ತೀರೇನ್ರಿ ಸಾಹಿಲ್? ಅವತ್ತೇ ಹೇಳಿದೀನಿ ಎಸ್ ಅಂತ. ಮಾಡ್ತೀರಾ ನಮ್ಮ ಶಾರ್ಟ್ ಮೂವೀಸ್ ಇಲ್ಲ, ಅವ್ರಿಗೆ ಟ್ಯಾಕ್ಸ್ ಹಾಕ್ಬಿಡೋಣ. ನಮ್ಮ ಶಾರ್ಟ್ ಮೂವೀಸ್ ಗಳಿಗೆ ಮ್ಯೂಸಿಕ್ ಮಾಡ್ಕೊಡ್ತೀರಾ ಮಾಡ್ಕೊಡಲ್ವಾ? ಮಾಡ್ತೀವಿ. ಎಸ್ ನೋಡಿ, ಮಾತು ಕೊಟ್ಟಿದ್ದಾರೆ ಸಾಹಿಲ್. ನೆಕ್ಸ್ಟ್ ಶಾರ್ಟ್ ಮೂವೀಸ್ ಗೆ ಮಾತಂದ್ರೆ ಮಾತೆ. ಸಾಹಿಲ್ ಹೊಸ ಸಾಂಗ್ ರಿಲೀಸ್ ಆಗಿದೆ ಯೂಟ್ಯೂಬ್ ಚಾನಲ್ ಅಲ್ಲಿ, ಹೋಗಿ ಎಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಗಿಲ್ಲಿದು ಸಾಂಗ್ ಬರ್ತಾ ಇದೆ, ಖಂಡಿತ ಅದಕ್ಕೂ ಸಪೋರ್ಟ್ ಮಾಡಿ. ದಿನ ವರ್ಕ್ ಮಾಡ್ತೀನಿ ಅಂದ್ರೆ ಆಲ್ಮೋಸ್ಟ್ 1 ಮಂತ್ ಇಂದ ಅದು ಒಂದ್ ಸಾಂಗ್ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾ ಇದೀನಿ. ಈ ಸತಿ ಹೊಡೆದ್ರೆ ಪಳಾರ್ ಗಿಲ್ಲಿಸ ಹೊಡಿಬೇಕು, ಕಿಂಗ್ ಗಿಲ್ಲಿಸ ಹೊಡಿಬೇಕು. ಅದಕ್ಕಿಂತ ಮೇಲೆ ಒಂದ್ ಸಾಂಗ್ ನಮ್ಮ ಗಿಲ್ಲಿದು ಬರ್ತದೆ, ವೆಯ್ಟ್ ಮಾಡಿ. ನೋಡಿ, ನಮ್ಮ ಸಾಹಿಲ್ ಅವ್ರು ನಮ್ಮ ಜೊತೆ ಇದ್ದಾರೆ. ಅವ್ರು ಮಧುವಣ್ಣ ಬರ್ತಾರೆ. ಹೇಳಪ್ಪ, ಏನ್ ಹೇಳ್ಬೇಕು? ಏನು ಹೇಳ್ಬೇಡಪ್ಪ, ಏನು ಗೊತ್ತಿಲ್ಲ, ಮಂಕ್ ಆಗ್ತಿದೆ. ಏನು ಅಲ್ಲ ಸಾಹಿಲ್ ಮನ್ಸಲ್ಲಿ ಗೊತ್ತಾ, ಎಷ್ಟೋದಿಂದ ಮನೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಹೇಳಲಾಗದೆ. ಆಕ್ಚುಲಿ ಇನ್ನೊಂದು ಮೇನ್ ರೀಸನ್ ಇರ್ಬೋದು ಕೈ ನಡ್ಗಕ್ಕೆ. ಯಾಕೆಂದ್ರೆ 3 ದಿನದಿಂದ ನಿದ್ರೆ ಇಲ್ಲ, ಕರೆಕ್ಟಾಗಿ ಊಟ ಇಲ್ಲ,
ಸೊ ಇದು ಆಗಿರ್ಬೋದು ಒಂದು ರೀಸನ್. ಏನು ಹೆಂಗ್ ಗೊತ್ತಾ, ಆದ್ರೆ ಎಕ್ಸೈಟ್ಮೆಂಟ್ ನಿಜ. ಕಾವ್ಯ ಅವ್ರ ಬರ್ತ್ಡೇಗೆ ವಿಶ್ ಮಾಡಕ್ ಹೋಗ್ಬಿಟ್ಟು ಕಾವ್ಯ ಅವ್ರಿಗೆ ಏನೋ ತೋರ್ಸ ಮೊಬೈಲಲ್ಲಿ ಕೈ ಹಿಂಗ್ ನಡುತ್ತಾ ಇತ್ತು. ಅದು ನಾ ಪಿಯೋನಿಸ್ಟ್ ಅಲ್ಲ, ಆಮೇಲೆ ಕಾವ್ಯ ಅವ್ರ ಪಾಪ ಅವ್ನ ಕೈ ಹಿಂಗ್ ಟಚ್ ಮಾಡಿದ ತಕ್ಷಣ ಫುಲ್ ಸ್ಟಿಫ್ ಆಗ ನೋಡಿ, ಬರೀ ಕಾವು ಕಾವು ಅಂತ ಕಿಚ್ಚಾಡಿದ್ದಾನೆ. ಮಧು ಅವರು ಏನ್ ಗೊತ್ತಾ, ಇಷ್ಟೊತ್ತು ಮಧುಣ್ಣ ನನ್ನ ಹತ್ರ ಹೇಳ್ತಾ ಇದ್ರು, ನಾನ್ ಕಾವ್ಯ ಕಾವು 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 ಅಂತ ಹೇಳ್ತಾರೆ. ಇಲ್ಲಿ ಲವ್ ಸಾಂಗ್ ಹಾಕಿ ಕಾವ್ಯದ ಫೋಟೋ ಹಾಕಿದೆ. ಏನ್ ಗೊತ್ತಾ, ನನ್ನ ಸಾಂಗ್ ಹಾಕಿ ಅಣ್ಣ ಅಂತ ಸಾಂಗ್ ಸೆಲೆಕ್ಟ್ ಮಾಡಿದ್ರೆ ಅದು ಲವ್ ಸಾಂಗ್ ಅದು ಸಾಂಗ್ ಸೆಲೆಕ್ಟ್ ಮಾಡಿದ್ದು ಮಧುಣ್ಣ, ನಾನಲ್ಲ. ಬಿಡಪ್ಪ, ಸಾಂಗ್ ಚೆನ್ನಾಗೈತೆ. ಹಂಗೆ ಎಲ್ಲ ಸಪೋರ್ಟ್ ಮಾಡಿ, ಸಪೋರ್ಟ್ ಮಾಡಿ. ಸಾಹಿಲ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್.